ಏನಾಗ್ಯದ ಡಾಕ್ಟರ್ ಪ್ರಿಯಾಂಕಾ ಅವ್ರಿಗೆ ಮತ್ತೆ ನೀವು ಏನ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಿ, ಈಗ ಸದ್ಯಕ್ಕೆ ಸ್ಥಿತಿ ಹೆಂಗದ? ಡಾಕ್ಟರ್ ಪ್ರಿಯಾಂಕಾ ಅವರು ನಿನ್ನೆ ಸುಮಾರು 12:30 ಸುಮಾರು ಆಸ್ಪತ್ರೆಗೆ ಬಂದಿದ್ದಾರೆ, ನಮ್ಮ KMCR ಆಸ್ಪತ್ರೆಗೆ. ಅವರು ಬಂದಾಗ ಸ್ವಲ್ಪ ಶುಗರ್ ಲೆವೆಲ್ ಕಡಿಮೆ ಇತ್ತು, ಪ್ರಜ್ಞೆ ಕಡಿಮೆ ಇತ್ತು, ಆಲ್ಟರ್ಡ್ ಸೆನ್ಸೋರಿಯಮ್ ಅಲ್ಲಿ ಇದ್ರು. ಅವ್ರನ್ನ ಬಂದ ತಕ್ಷಣ ಶುಗರ್ ನೋಡಿ 40 ಆಗಿತ್ತು. 40 ಅಂದ್ರೆ ಅದು ದೇಹಕ್ಕೆ ಬೇಕಾದ ಪ್ರಮಾಣಕ್ಕಿಂತ ಕಡಿಮೆ. ನಾರ್ಮಲಿ 70ರಿಂದ 100ವರೆಗೂ ಇದ್ರೆ ದೇಹದ ಪ್ರಜ್ಞೆ ಆಗಲಿ ಬೇರೆ ಅವಯವ ಶಕ್ತಿ ಆಗಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಇವ್ರದ್ದು ಇಮಿಡಿಯೇಟ್ಲಿ ಇವ್ರನ್ನ ತಕ್ಷಣ ICUಗೆ ಅಡ್ಮಿಟ್ ಮಾಡಿ ಅಲ್ಲೇ ಮಾನಿಟರ್ ಮಾಡ್ತಾ ಇದ್ದೀವಿ. ಶುಗರ್ ಕಡಿಮೆ ಆದಾಗ ಡೆಕ್ಸ್ಟ್ರೋಸ್ ಇಂಜೆಕ್ಷನ್ ಕೊಡ್ತೀವಿ. ಅದರಿಂದ ಅವ್ರ ಬಾಡಿ ರಕ್ತದ ದೇಹದ ಶುಗರ್ ಲೆವೆಲ್ ಎಲ್ಲ ಮೇಂಟೈನ್ ಆಗುತ್ತೆ. ಅದು ಸ್ವಲ್ಪ 12ರಿಂದ 24 ತಾಸವರೆಗೂ ಇವ್ರನ್ನ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಶುಗರ್ ಕೊಟ್ಟಾಗ ಅಷ್ಟೇ ಅವ್ರ ದೇಹದ ಶುಗರ್ ಮೇಂಟೈನ್ ಆಗುತ್ತೆ. ಮತ್ತು ಅದಕ್ಕೆ ಕಡಿಮೆ ಆದ ತಕ್ಷಣ ಇನ್ಸುಲಿನ್ ಇಂಜೆಕ್ಷನ್ ಏನು ಮಾಡಿಕೊಂಡಿರ್ತಾರಲ್ಲ ಅದರಿಂದಾಗಿ ಶುಗರ್ ಲೆವೆಲ್ ಮತ್ತೆ ಕಡಿಮೆ ಆಗುತ್ತೆ. ಅದನ್ನೇ ಮಾನಿಟರ್ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ಮತ್ತೆ ಬೇರೆ ಏನು ಸಮಸ್ಯೆ ಇದ್ದಂಗೆ ಕಾಣೋದಿಲ್ಲ. ಸರ್, ಈಗ ಅವರು ಶುಗರ್ ಲೆವೆಲ್ ಕಡಿಮೆ ಆಗೋದಕ್ಕೆ ಅವ್ರಿಗೆ ಡಯಾಬಿಟಿಸ್ ಇದೆಯಾ ಅಥವಾ ಯಾವುದೇ ಹಿಸ್ಟ್ರಿಯು ನಮಗೆ ಸದ್ಯಕ್ಕೆ ಲಭ್ಯವಿಲ್ಲ. ಅವರು ಶುಗರ್ ಇನ್ಸುಲಿನ್ ಇಂಜೆಕ್ಷನ್ ಮಾರ್ಕ್ ಇದಾವು, ಅದನ್ನ ಎದಕ್ಕೆ ಮಾಡ್ಕೊಂಡಿದ್ದಾರೆ ಅದು ನಮಗೆ ಲಭ್ಯವಿರೋದಿಲ್ಲ, ಆ ಮಾಹಿತಿ ಇರೋದಿಲ್ಲ. ಕಂಡೀಷನ್ ಸ್ಟೇಬಲ್ ಇದೆ. ಅವ್ರಿಗೇನಾದ್ರೂ ಮಾನಸಿಕ ಕಾಯಿಲೆ, ಖಿನ್ನತೆ, ಸ್ಕಿಜೋಫ್ರಿನಿಯಾ ಯಾವ್ದು ಆ ಥರದ್ದು ಯಾವುದೇ ರೆಕಾರ್ಡ್ಗಳು ಸಿಕ್ಕಿರೋದಿಲ್ಲ. ಮೊದಲು ಗುಳಿಗೆ ತಗೊಳ್ಳೋದಾಗ್ಲಿ ಅಥವಾ ಯಾವುದೋ ಡಾಕ್ಟ್ರಿಗೆ ತೋರಿಸಿದ್ದಾಗಲಿ ಅವರು ನಮಗೇನು ತೋರಿಸಿಲ್ಲ. ಅವರು ಏನು ಹೇಳಿಲ್ಲ. ಇಲ್ಲ, ನಮಗೆ ಅವರು ಏನು ಹೇಳಿಲ್ಲ, ನಮಗೆ ಇಂಥ ಕಾಯಿಲೆ ಇದೆ ಅಂತ ಏನು ಹೇಳಿಲ್ಲ. ಸದ್ಯಕ್ಕೆ ಶುಗರ್ ಮಟ್ಟವನ್ನು ನೀವು ಕಾಪಾಡ್ತಾ ಇದ್ದೀವಿ.